ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಲಿನಿ ಪಲ್ಲವಿ ಕನ್ನಡ ವ್ಲಾಗ್ಸ್. ನಮ್ಮ ಈ ಕಡೆ ವರ್ಷದ ಮೊದಲನೇ ಮಳೆ ಬಿದ್ದಿದೆ. ಸುಮಾರು 5:45-6 ಗಂಟೆ ಸಮಯ. ಜೋರು ಮಳೆ ಬರೋ ಎಲ್ಲ ವಾತಾವರಣ ಆಯಿತು, ಆದರೆ ಜೋರು ಮಳೆ ಬರಲಿಲ್ಲ. ತುಂತುರು ಮಳೆ ಅಷ್ಟೇ ಬಿದ್ದಿದ್ದು. ಏನು ಮಾಡ್ತಿದ್ಯಾ ಪಲ್ಲವಿ? ನಾನು ಇವತ್ತು ಬೇಬಿ ಕಾರ್ನ್ ಫ್ರೈಡ್ ರೈಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಎಲ್ಲಂತ ಮಾಡ್ತಿದ್ಯಾ? ಏನು ಸ್ಪೆಷಲ್ ಇಲ್ಲ, ಇವತ್ತು ಮಳೆ ಬೇರೆ ಬಿತ್ತಲ್ವಾ, ಏನಾದರೂ ಸ್ಪೈಸಿಯಾಗಿ ತಿನ್ನೋಣ ಅಂತ ಮಾಡ್ತಾ ಇದ್ದೀನಿ. ಹಂಗೆ ಬೇಬಿ ಕಾರ್ನ್ ಮಂಚೂರಿಯನ್ನು ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ನಾನು ಬೇಬಿ ಕಾರ್ನ್ ಫ್ರೈಡ್ ರೈಸ್ ಮಾಡೋಕ್ಕೆ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕೊಂಡು ಸ್ವಲ್ಪ ಕ್ಲೀನಾಗಿ ಫ್ರೈ ಮಾಡ್ಕೊಂಡು. ಎಣ್ಣೆ ಹಾಕಿಲ್ವಾ? ಅದು ಹಾಕಿ. ಈಗ ಇದೆಲ್ಲ ಕ್ಲೀನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಕಟ್ ಮಾಡ್ಕೊಂಡಂತ ಬೀನ್ಸು, ಕ್ಯಾರೆಟು, ಬೇಬಿ ಕಾರ್ನ್ನ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಈಗ ಫ್ರೈ ಮಾಡ್ಕೊಳ್ಳೋಣ. ಎಷ್ಟೊತ್ತು ಫ್ರೈ ಮಾಡಬೇಕು? ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಅದು ಕ್ಲೀನಾಗಿ ಜಾಸ್ತಿ ಬೇಯಬಾರ್ದು. ಕ್ರಿಸ್ಪಿ ಆಗಿದ್ರೆ ಫ್ರೈಡ್ ರೈಸ್ ಚೆನ್ನಾಗಿರುತ್ತೆ, ತಿನ್ನಕ್ಕೆ ಕ್ರಂಚಿ ಆಗಿರುತ್ತಾ? ಈಗ ಇದಕ್ಕೆ ಎಕ್ಸ್ಟ್ರಾ ಏನು ಹಾಕೋಬೋದು ಅಂದರೆ ಕ್ಯಾಪ್ಸಿಕಮ್ ಹಾಕೋಬೋದು, ಮಶ್ರೂಮ್ ಹಾಕೋಬೋದು, ಪನ್ನೀರ್ ಹಾಕೋಬೋದು, ಚಿಕನ್ ಹಾಕೋಬೋದು. ಆಮೇಲೆ ಇದಕ್ಕೆ ಎಕ್ಸ್ಟ್ರಾ ಕ್ಯಾಬೇಜ್ ಕೂಡ ಹಾಕೋಬೋದು. ನಾನು ಸಿಂಪಲ್ಲಾಗಿ ಇವತ್ತು ಇಷ್ಟೇ ವೆಜಿಟೇಬಲ್ಸ್ ಹಾಕಿ ಮಾಡ್ತಾ ಇದ್ದೀನಿ. ಸೊ ಈಗ ಸಾಲ್ಟ್ ಹಾಕ್ತಾ ಇದ್ದೀನಿ. ಸಾಲ್ಟ್ ಹಾಕೋದ್ರಿಂದ ತರಕಾರಿಗೂ ಇಟ್ಕೊಳ್ಳುತ್ತೆ, ಆಮೇಲೆ ಬೇಗನೂ ಬೇಯುತ್ತೆ ಅಂತ. ಯಾಕೆ ಪಲ್ಲವಿ, ಹಾಲಿಡೇಸ್ ಅಂತ ಹೇಳ್ಬಿಟ್ಟು ನಾವು ಕೇಳ್ತಿದ್ದೀವಿ ಅಂತ ಹೇಳಿ ಫ್ರೈಡ್ ರೈಸ್ ಈಗ ಮಾಡ್ಕೊಡ್ತೀಯಾ? ಇನ್ನೇನು ಮತ್ತೆ, ಹಾಲಿಡೇಸ್ ಬಂತು ಏನೂ ಮಾಡ್ಕೊಟ್ಟಿಲ್ಲ ಅಂತ ಹೇಳ್ತಿದ್ರಲ್ಲ, ಮತ್ತೆ ಏನ್ ಮಾಡೋದು? ಹಾಲಿಡೇಸ್ ಬಂದಾಗ್ಲೂ ನಾವೇ ಮಾಡ್ಕೊಡ್ಬೇಕು, ಸ್ಕೂಲ್ ಇದ್ದಾಗೂ ನಾವೇ ಮಾಡ್ಕೊಡ್ಬೇಕು. ಅದಕ್ಕೆ ಕೇಳಿದ್ವಪ್ಪ ಒಂದ್ಸರಿ ಮಾಡ್ಕೊಡು ಅಂತ ಹೇಳಿ, ಅದಕ್ಕೆ ಮಾಡ್ಕೊಡ್ತಾ ಇದ್ದೀನಿ ನೋಡಿ. ಈಗ 50% ತರಕಾರಿ ಎಲ್ಲ ಬೇಯಲಿ ಅಂದ್ಬಿಟ್ಟು ತಟ್ಟೆ ಮುಚ್ಚಿಡ್ತಾ ಇದ್ದೀನಿ. ಆಮೇಲೆ ಈಗ ನೆಕ್ಸ್ಟ್ ಬೇಬಿ ಕಾರ್ನ್ ಮಂಚೂರಿಯಾ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಬೇಬಿ ಕಾರ್ನ್ ಮಂಚೂರಿಯಾ ಮಾಡೋಕ್ಕೆ ಫಸ್ಟು 1 ಕಪ್ ಆಗಷ್ಟು ಮೈದಾ ಹಾಕೊತಾ ಇದ್ದೀನಿ. ಕಾರ್ನ್ಫ್ಲೋರ್, ಇದಕ್ಕೆ ಹಾಗೆ ಗರಂ ಮಸಾಲ ಮತ್ತು ಖಾರದ ಪುಡಿ, ಚಿಲ್ಲಿ ಪೌಡ್ರ್, ಖಾರದ ಪುಡಿನ, ಚಿಲ್ಲಿ ಪೌಡರ್, ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್. ಈಗ ಕಲಿಸ್ಕೋಬೇಕು ಇದು ಕ್ಲೀನಾಗಿ. ಬೋಂಡದ ಮಾಡ್ತೀವಲ್ವ, ಬಜ್ಜಿ ಬೋಂಡ, ಅದು ಆ ಥರ ಏನಾಗಿ ಕಲಿಸ್ಕೋಬೇಕು? ನೀರು ಹೇಳಿಲ್ಲ ಮತ್ತೆ. ಸಾರಿ, ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ವಲ್ಲ ಅಡುಗೆದ್ರಲ್ಲಿ, ಸೊ ಏನೋ ಮಿಸ್ ಆಗುತ್ತೆ. ಸೊ ಇದ್ರ ಕ್ಲೀನಾಗಿ ಏನೋ ಸ್ವಲ್ಪ ನೀರು ಹಾಕೋಬೇಕು ನಾನು. ಈಗ ನೋಡಿ, ನಾವು ಬೇಬಿ ಕಾರ್ನ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ ಸ್ಲೈಸಸ್ ಆಗಿ. ಈಗ ಇದನ್ನು ನಾವು ಕಲಸಿಕೊಂಡಿರೋ ಮಿಕ್ಸರ್ಗೆ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡೋಣ. ಈಗ ವೆಜಿಟೇಬಲ್ಸ್ ಎಲ್ಲ ಕ್ರಂಚಿಯಾಗಿ ಬೆಂದಿದೆ. ಈಗ ಇದಕ್ಕೆ ಆನಿಯನ್ ಹಾಕೊಳ್ಳೋಣ. ಅಂದರೆ 50% ಆಗಿದೆಯಾ? ಹಾಂ, ಇವಾಗ ಆನಿಯನ್ ಹಾಕೋಬೇಕಾ? ಹಾಂ. ಈಗ 2 ಸ್ಪೂನಷ್ಟು ಸೋಯಾ ಸಾಸ್ ಹಾಕೊಳ್ಳೋಣ. ಸೋಯಾ ಸಾಸ್ ಸ್ಕಿಪ್ ಮಾಡಬೇಕು ಅನ್ನೋದು ಹಾಕೋದೇನೂ ಇರ್ಬೋದು. ಇದಕ್ಕೀಗ 2 ಸ್ಪೂನಷ್ಟು ಟೊಮೆಟೊ ಕೆಚಪ್ ಹಾಕ್ತಾಯಿದ್ದೀನಿ. ಇದಕ್ಕೆ ಗ್ರೀನ್ ಚಿಲ್ಲಿ ಸಾಸ್ ಹಾಕೊಳ್ಳೋಣ, ಅದು 2 ಸ್ಪೂನ್ಸ್ ಹಾಕೊಳ್ಳೋಣ. ಈಗ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ನಾನು ಗರಂ ಮಸಾಲ ಮತ್ತು ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಫ್ರೈಡ್ ರೈಸ್ ಪೌಡ್ರ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಮಾಡೋದು ನಾವೇ ಇರ್ಬೇಕಲ್ಲವಿ. ಹೆಂಗಿದೆ ಅಂತ ಹೇಳ್ತೀವಿ. ಸರಿ. ಚೆನ್ನಾಗಿದ್ರೆ ಮಾತ್ರ ನಾವು ತಿಂತೀನಿ, ಚೆನ್ನಾಗಿಲ್ಲ ಅಂದರೆ ನಿಂಗೆ ತಿನ್ನಿಸ್ತೀನಿ ಪಲ್ಲವಿ. ಎಂಥದ್ದು ಇಲ್ಲ, ಮಾಡ್ಕೊಟ್ಮೇಲೆ ನೀವೇ ತಿನ್ನಬೇಕು. ಚೆನ್ನಾಗಿರುತ್ತೆ ತಾನೇ? ಚೆನ್ನಾಗೇ ಇರುತ್ತೆ. ಈಗ ನಾವು ರೆಡಿ ಮಾಡ್ಕೊಂಡಿರೋ ರೈಸ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ. ನೀವು ರೆಡಿ ಮಾಡ್ಕೊಂಡಿರೋದಲ್ಲ, ಬೇಯಿಸಿ ಪಕ್ಕಕ್ಕೆ ಇಟ್ಕೊಂಡಿರೋ ರೈಸ್ ಓದುದ್ರಾಗಿ ಆಗಿರುತ್ತೆ. ಸ್ವಲ್ಪ ಒಂದು 1/2 hour ಮುಂಚೆನೇ ನೀವು ಅನ್ನ ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಂಡ್ರೆ, ಓದುದ್ರಾಗಿಲ್ಲ ಅಂದರೆ ಸ್ವಲ್ಪ ಕೈಯಲ್ಲಿ ಎಲ್ಲ ಓದುದ್ರಾಗೋ ಥರ ಮಾಡ್ಕೊಳ್ಳಿ. ಈಗ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಫ್ರೈ ಮಾಡಬೇಕು, ಯಾಕಂದರೆ ಅದನ್ನು ಫ್ರೈಡ್ ರೈಸ್ ಅಂತಾರಲ್ವಾ, ಚಿಟಪಟ ಅನ್ನಬೇಕು. ಇನ್ನೂ ಸ್ವಲ್ಪ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹೊರಗಡೆ ಸಿಗೋ ಫ್ರೈಡ್ ರೈಸ್ ಥರನೇ ಇರುತ್ತೆ ಅಂತ ಅಷ್ಟೇ. ಈಗ ಲಾಸ್ಟ್ ಇಂಗ್ರೀಡಿಯೆಂಟ್ ಕೊತ್ತಂಬರಿ ಹಾಕ್ಬಿಟ್ಟು ಇನ್ನೊಂದು ಸತಿ ತಿರುಗಿಸ್ಬಿಟ್ಟು ಫ್ಲೇಮ್ನ ಹೈಯಲ್ಲಿ ಇಟ್ಬಿಟ್ಟು ಫ್ರೈ ಮಾಡೋಣ. ಡೆಕೋರೇಷನ್ಗೆ ಅಂತಾರೆ, ಆಮೇಲೆ ಟೇಸ್ಟ್ ಅಂದರೆ ಫ್ಲೇವರ್ಗೆ ಅಂತಾರೆ, ಅದಕ್ಕೆ ನಾನು ಹಾಕ್ತಾ ಇದ್ದೀನಿ.
ಅದನ್ನ ತಿನ್ನದ ಪತ್ಗೆ ತಿನ್ನದ ತಿನ್ಬೇಕು. ಕಲಸಿಕೊಂಡಿರೋ ಬೇಬಿಕಾರ್ನ್ನ ಎಣ್ಣೆಗೆ ಬಿಡ್ತಿದ್ದಾರೆ ನಮ್ಮ ಆಂಟಿ, ಯಾಕಂದರೆ ನನಗೆ ಬಿಡೋಕ್ಕೆ ಭಯ ಅಂತ ಎಣ್ಣೆಗೆ. ಇದು ಈಗ ಗೋಲ್ಡನ್ ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಮಾಡಬೇಕು, ಡೀಪ್ ಫ್ರೈ, ಆಮೇಲೆ ಕ್ರಿಸ್ಪಿಯಾಗಿ ಬರೋ ಗಂಟ. ಸೊ ಈಗ ಆಗಿದೆ. ಯಾಕೆ ಕಲರ್ ಹಿಂಗೆ ಇದೆ, ಕಲರ್ ಬಂದಿಲ್ಲ ಅನ್ಕೋತಾ ಇದ್ದೀರಾ? ನಾವು ಯಾವುದೇ ಥರ ಫುಡ್ ಕಲರ್ ಆಗಲಿ ಟೇಸ್ಟಿಂಗ್ ಸಾಲ್ಟ್ ಆಗಲಿ ಏನೂ ಯೂಸ್ ಮಾಡಿಲ್ಲ, ಅದಕ್ಕೆ ಇದಾಗಿದೆ ನೋಡಿ. ಗೋಲ್ಡನ್ ಬ್ರೌನ್ ಕಲರ್ ಬಂದಿರೋದು ಗೊತ್ತಾಗ್ತಿದೆಯಲ್ಲ ನಿಮಗೆ. ಆಗ ತೆಗೆದು ಒಂದು ಪ್ಲೇಟಿಗೆ ಇಟ್ಕೊಳ್ಳಿ. ಎಲ್ಲ ಸೈಡ್ ತೆಗೆದಿಟ್ಕೊಂಡು ಉಳಿದಿರೋದನ್ನು ಅದೇ ಥರ ಫ್ರೈ ಮಾಡ್ಕೊಂಡು ಬರೋಣ. ನೋಡಿ ನೈಸ್ ಇದೆ, ಅದನ್ನು ಫ್ರೈ ಮಾಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಆವಾಗಲೇ ನಾನು ತೆಗೆದಾಗ ನೀವು ನೋಡಿದ್ರಲ್ವಾ ಎಷ್ಟಿತ್ತು ಅಂತ. ಇವಾಗ ನೋಡಿ ಎಷ್ಟಾಗೈತೆ. ಹಿಂಗೆ ತಿಂತಾ ಇದ್ರೆ ಯಾರಿಗೂ ಉಳಿಯಲ್ಲ. ಹೌದಾ? ಹೌದು ಹೌದಾ? ಹೌದು. ನೋಡಿ ಕಲ್ಸಿಟ್ಟಿದ್ದು ಇಷ್ಟು ಅಂತ ನೋಡಿದ್ರಲ್ಲ, ಫ್ರೈ ಮಾಡಿದ್ದು ಇಷ್ಟೈತೆ. ಎಲ್ಲರೂ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಈಗ ಇದನ್ನು ಮಂಚೂರಿ ಮಾಡೋಣ ಬನ್ನಿ. ಸೊ ಇದಕ್ಕೆ ನಾನೊಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ, ಮೆಣಸಿನ್ಕಾಯಿ ಇದೊಂದು 4 to 5 ತಗೊಂಡಿದ್ದೀನಿ. ಇದನ್ನು ಈಗ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಈಗ ನೋಡಿ ನಾನು ದೊಡ್ಡದಾಗಿ ಒಂದು ಸ್ವಲ್ಪ ಕ್ಯೂಬ್ಸ್ ಹಾಕಿ ಹೆಚ್ಚಿಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಅದನ್ನು ಈಗ ಜಾಸ್ತಿ ಫ್ರೈ ಮಾಡೋದು ಬೇಡ, ಯಾಕಂದರೆ ಮಂಚೂರಿಯಾಗೆ ಈರುಳ್ಳಿ ಹಂಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಅಷ್ಟೇ. ರುಚಿಗೆ ತಕ್ಕಷ್ಟು ಸಾಲ್ಟು. ನಾವು ಆಲ್ರೆಡಿ ಫ್ರೈ ಮಾಡೋದಕ್ಕೆ ಮಂಚೂರಿಯಾಗೆ ಹಾಕ್ಕೊಂಡಿದ್ದೀವಿ, ಅಲ್ಲ ಬೇಬಿಕಾರ್ನ್ಗೆ ಹಾಕ್ಕೊಂಡಿದ್ದೀವಿ ಕಲಿಸೋವಾಗ, ಅದಕ್ಕೆ ಈಗ ಸ್ವಲ್ಪ ಮಾತ್ರ ಹಾಕೋಬೇಕು ಸಾಲ್ಟು. ಈಗ ಟೊಮೆಟೊ ಕೆಚಪ್ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಸೋಯಾ ಸಾಸು, ಇದಕ್ಕೆ ಒಂಚೂರು ಚಿಲ್ಲಿ ಸಾಸ್ ಹಾಕ್ಕೊಳ್ಳೋಣ, ಒಂದು 2 ಸ್ಪೂನ್ಸ್ ಆಗೋಷ್ಟು. ಈಗ ಇದಕ್ಕೆ ನಾನು ಸ್ವಲ್ಪ ವಾಟರಲ್ಲಿ ಕಾರ್ನ್ಫ್ಲೋರ್ ಕಲಸಿಕೊಂಡಿದ್ದೆ, ಅದನ್ನು ಹಾಕ್ತೀನಿ. ಈಗ ಹಾಕೋದು ಅದು ನಾವು ಫ್ರೈ ಮಾಡ್ಕೊಂಡಿರೋ ಬೇಬಿಕಾರ್ನ್ಗೆ ಕ್ಲೀನಾಗಿ ಈ ಮಸಾಲೆ ಎಲ್ಲ ಇಟ್ಕೊಳ್ಳಿ, ಆಮೇಲೆ ತಿಕ್ಕಾಗಿರುತ್ತೆ, ಕೋಟಿಂಗ್ ಆಗುತ್ತೆ, ತಿಕ್ಕಾಗಿರುತ್ತೆ. ನೋಡಿ ಇವಾಗ ಎಷ್ಟು ತಿಕ್ಕಾಗಿ. ನಮ್ಮ ಕಡೆ ಎಲ್ಲ ವರ್ಷದ ಮೊದಲನೇ ಮಳೆ ಬಿತ್ತು ಫ್ರೆಂಡ್ಸ್, ನಿಮ್ಮ ಕಡೆ ಎಲ್ಲ ಬಿತ್ತಾ? ಇನ್ನೊಂದು, ಎಲ್ಲರೂ ಹಂಗೆ ನೋಡ್ಬಿಟ್ಟು ಹೋಗ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ನಮಗೂ ಹೊಸ ಹೊಸ ಥರದ ವಿಡಿಯೋಗಳು ಮಾಡಬೇಕು ಅಂತ ಹುಮ್ಮಸ್ಸು ಬರುತ್ತೆ. ನೀವು ಯಾರೂ ಕಮೆಂಟು ಮಾಡಲ್ಲ, ಲೈಕು ಮಾಡಲ್ಲ, ಸುಮ್ಮನೆ ನೋಡ್ಬಿಟ್ಟು ಹೋಗ್ತಿದ್ದೀರಾ ಅಂದರೆ ನಮಗೆ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟೇ ಬರಲ್ಲ, ವೀಡಿಯೋಸ್ ಅಪ್ಡೇಟ್ ಮಾಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ. ನಮ್ಮಂಥ ಸ್ಮಾಲ್ ಯೂಟ್ಯೂಬರ್ಸ್ನ ಪ್ಲೀಸ್ ಸಪೋರ್ಟ್ ಮಾಡಿ. ಈಗ ನಾನು ಫ್ರೈ ಮಾಡ್ಕೊಂಡಿರೋ ಬೇಬಿಕಾರ್ನ್ನ ಹಾಕಿದ್ದೀನಿ. ಅದನ್ನು ಕ್ಲೀನಾಗಿ ನಾವು ಮಿಕ್ಸ್ ಮಾಡಬೇಕಾ? ಯಾ ಕರೆಕ್ಟ್. ಅದೊಂದು ಸ್ವಲ್ಪ ಮಿಸ್ಟೇಕ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಕೊತ್ತಂಬರಿ ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಆಫ್ ಮಾಡ್ತೀನಿ, ಯಾಕಂದರೆ ಇದು ರೆಡಿ ಟು ಸರ್ವ್. ನಾವು ವೇಟಿಂಗ್ ಫಾರ್ ಈಟಿಂಗ್ ಬೇಬಿಕಾರ್ನ್ ಮಂಚೂರಿಯಾ. ಆಮೇಲೆ ಫ್ರೈಡ್ ರೈಸ್ ಟೇಸ್ಟ್ ಮಾಡೋಣ ಬನ್ನಿ. ಹೆಂಗಿದೆ ಆಂಟಿ? ಚೆನ್ನಾಗಿದೆ, ಖಾರವಾಗಿ. ಫ್ರೈಡ್ ರೈಸು ಚೆನ್ನಾಗಿದೆ, ಮಂಚೂರಿಯನ್ ಚೆನ್ನಾಗಿದೆ. ನೈಸ್, ಥ್ಯಾಂಕ್ ಯು. ಗಗನ್ ಹೆಂಗಿದೆ? ಸೂಪರ್ ಆಗಿದೆ. ಯಾವ್ದು ಚೆನ್ನಾಗಿದೆ ಅದರಲ್ಲಿ ಎರಡರಲ್ಲಿ? ಎರಡು ಚೆನ್ನಾಗಿದೆ. ಓಕೆ. ಹೆಂಗಿದೆ ಅಮ್ಮ? ಸೂಪರ್ ಆಗಿದೆ. ಯಾವ್ದು ಚೆನ್ನಾಗಿದ್ದಾವೆ ಎರಡರಲ್ಲಿ? ನನ್ನ ಮಗಳು ಮಾಡಿರೋದಲ್ವಾ, ಅದಕ್ಕೆ ಎರಡು ಚೆನ್ನಾಗಿದೆ. ಮಗಳು ಮಾಡಿರೋದು ಅಂತ ಹೇಳ್ಬಿಟ್ರಿ, ಆನೆಸ್ಟಿ ಹೇಳಿ. ಆನೆಸ್ಟೇ ಅದಕ್ಕೆ ಚೆನ್ನಾಗಿದೆ, ಅವಳು ಎಲ್ಲ ಅಡುಗೆನೂ ಮಾಡ್ತಾಳಲ್ಲ. ಓಕೆ, ಥ್ಯಾಂಕ್ ಯು. ನೋಡಿ ಮಿಥುನ್ ಮದ್ವೆಗೆ ಹೋಗಿದ್ದ, ಈಗ ಬಂದಿದ್ದ. ಅಂದರೆ ಮಿಥುನು ಪಾಪ ಇಬ್ರು ಹೋಗಿದ್ರು. ಸೊ ಅವನಿಗೂ ಟೇಸ್ಟ್ ಮಾಡೋಕೆ ಕೊಟ್ಟಿದ್ದೀನಿ. ಹೆಂಗಿದೆ ಮಿಥುನ್? ಚೆನ್ನಾಗಿದೆಯಾ? ಓಕೆ. ಇವತ್ತಿನ ಫುಡ್ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.